ಹಾಯ್ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಸವಿತಾ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಗೌರಿ ಪೂಜೆಯನ್ನು ನಾವು ಮುಗಿಸಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಬರೋಣ ಅಂತ ಹೊರಟ್ವಿ. ಆ ದಿನದ ವ್ಲಾಗ್ ಇದಾಗಿರುತ್ತೆ. ಬನ್ನಿ, ನಾವು ಹೋಗ್ತಾ ಈ ನೇಚರಿನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಹೊರಟಿದ್ದು ಬಿಸ್ಲೆ ರೂಟ್ ಆಗಿರುತ್ತೆ. ಇದು ಕೂಡ್ ರಸ್ತೆಯಿಂದ ಬಿಸ್ಲೆಗೆ ಹೋಗಿ ನಂತರ ಅಲ್ಲೇ ಗಡಿ ಚೌಡೇಶ್ವರಿ ದೇವಾಲಯ ಅಂತಿದೆ. ಆ ಕಡೆ ಹೋಗಿ ಸುಬ್ರಹ್ಮಣ್ಯ ಫಸ್ಟ್ ರೀಚ್ ಆಗುತ್ತೆ ಈ ದಾರಿ. ನಂತರ ಅದು ಅಲ್ಲಿಂದ ಗುಂಡ್ಯದಿಂದ ಧರ್ಮಸ್ಥಳಕ್ಕೆ ರೀಚ್ ಆಗುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ಊರು ಇದೇ ಆಗಿರೋದ್ರಿಂದ ನಾವು ಯಾವಾಗಲೂ ಇದೇ ರೂಟಲ್ಲಿ ಹೋಗ್ತೀವಿ. ಬೆಳಗ್ಗೆನೇ ಮಳೆ ಸ್ವಲ್ಪ ಕಡಿಮೆ ಇತ್ತು, ವ್ಯೂ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ನಿಂತ್ಕೊಂಡೆಲ್ಲ ವೀಡಿಯೋ ಮಾಡೋಷ್ಟು ಪುರ್ಸೊತ್ತಿರಲಿಲ್ಲ. ನಾವು ಬೇಗ ಹೋಗಿ ರೀಚ್ ಆಗಿ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸಿ ಬರಬೇಕಾಗಿತ್ತು. ನೋಡಿ, ಇದೇ ಗಡಿ ಚೌಡೇಶ್ವರಿ ದೇವಸ್ಥಾನ. ಇದು ತುಂಬ ಇಲ್ಲಿಗೆ ಪ್ರಸಿದ್ಧಿಯಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಡಿಸ್ಟಿಕ್, ಇದು ಎರಡು ಬಾರ್ಡ್ರಲ್ಲಿ ಮಧ್ಯದಲ್ಲಿದೆ. ಈ ದೇವಸ್ಥಾನದ ಈ ರೂಟ್ನಲ್ಲಿ ಹೋಗಬೇಕಾದ್ರೆ ಯಾರೂ ಸಹ ಇಲ್ಲಿ ನಿಲ್ಲಿಸಿ ದೇವ್ರ ಕೈ ಮುಗಿದರೆ ಯಾರೂ ಸಹ ಹೋಗಬಾರ್ದು. ಎಲ್ಲರೂ ತಾಯಿಯ ದರ್ಶನ ತಗೊಂಡೆ ಇಲ್ಲಿಂದ ಹೊರಡಬೇಕು. ಆ ಕಡೆಯಿಂದ ಬರುವಾಗಲೂ ಸಹ ಇಲ್ಲಿ ನಿಲ್ಲಿಸಿ ದೇವಿಯ ದರ್ಶನವನ್ನು ಪಡೆದು ಎಲ್ಲರೂ ಸಹ, ಇದು ನಾವು ಅಂತಲ್ಲ, ಎಲ್ಲ ವೆಹಿಕಲ್, ಗೌರ್ಮೆಂಟ್ ಬಸ್ ಹಾಗೂ ಎಲ್ಲ ವೆಹಿಕಲ್ ಸಹ ಇಲ್ಲಿ ನಿಲ್ಲಿಸಿ ದೇವರ ಕೈ ಮುಗಿದು ಹೊರಡ್ತಾರೆ. ಅಷ್ಟು ದೇವರಲ್ಲಿ ಭಕ್ತಿ. ಹೇಗೋ ಸದ್ಯ ಅವತ್ತು ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ದರಿಂದ ನೋಡಿ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಇದು ಇದು ಕುಲ್ಕುಂದ ಅಂತ ಸುಬ್ರಹ್ಮಣ್ಯದ ಹತ್ತಿರ ಇರುವ ಒಂದು ಸಣ್ಣ ಗ್ರಾಮ. ಅಲ್ಲಿಗೆ ನಾವು ರೀಚ್ ಆಗ್ತೇವೆ. ಅಲ್ಲಿಂದ ಹೀಗೆ ಮುಂದೆ ಸಾಗ್ತಾ ಇದ್ದೀವಿ. ನೋಡಿ, ನಾವು ಹೋಗ್ತಾ ಇನ್ನೇನು ಧರ್ಮಸ್ಥಳ ನಿಯರ್ ಇದ್ದೀವಿ. ನೋಡಿ, ಅಂದರೆ ಯಾವಾಗಲೂ ಜನರ ಇದರಿಂದ ತುಂಬಿ ತುಳುಕ್ತಿದ್ದ ದೇವಸ್ಥಾನ. ಹಬ್ಬ ಅಲ್ವಾ, ಎಲ್ಲರೂ ಮನೆಯಲ್ಲಿ ಹಬ್ಬ ಆಚರಣೆಯಿಂದ ಯಾರೂ ಸಹ ಅಷ್ಟು ಜನ ದೇವಸ್ಥಾನಗಳಿಗೆ ಬಂದಿರಲಿಲ್ಲ. ಹಾಗಾಗಿ ಎಲ್ಲವೂ ಸಹ ಫ್ರೀಯಾಗಿತ್ತು ಹೋಗಿ ಬರೋಕ್ಕೆ, ಎಲ್ಲ ದೇವಸ್ಥಾನಗಳು ಕೂಡ. ನೋಡಿ, ಎಂಟ್ರೆನ್ಸ್, ಇದು ಧರ್ಮಸ್ಥಳದ ಎಂಟ್ರೆನ್ಸು. ನಾವು ಆದಷ್ಟು ಬೇಗ ರೀಚ್ ಆಗಿ ಮತ್ತೆ ವಾಪಸ್ ಊರಿಗೆ ಹೋಗುವ ಉದ್ದೇಶದಿಂದ ಬೆಳಗ್ಗೆ ಬೇಗನೆ ಹೊರಟ್ವಿ. ನಾವು ಆಲ್ಮೋಸ್ಟ್ 7 ಗಂಟೆಗೆ ಮನೆ ಬಿಟ್ಟಿದ್ದರಿಂದ 9 ಗಂಟೆಗೆಲ್ಲ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಜನನೂ ಜಾಸ್ತಿ ಇಲ್ಲದೆ ಇರೋ ಕಾರಣ ದರ್ಶನ ಕೂಡ ಬೇಗ ಮುಗೀತು. ನೋಡಿ, ಈಗ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಮುಂಭಾಗ ಹೋಗ್ತಾ ಇದ್ವಿ. ಇಲ್ಲಿ ತುಂಬ ಜಿಲ್ಲೆಗಳ ರಥಗಳಿದ್ದಾವೆ. ಹಂಪೆ, ಹಳೆಬೀಡು, ಹಾಸನ, ತುಂಬ ಕಡೆಯ ರಥಗಳನ್ನು ಇಲ್ಲಿ ನಿಲ್ಲಿಸಲಾಗಿದೆ.
ಫ್ರೀಯಾಗಿದ್ದರೆ ನೀಟಾಗಿ ವೀಡಿಯೋ ಮಾಡ್ಬೋದಿತ್ತು. ಬಟ್ ನಾವು ಅರ್ಜೆಂಟಾಗಿ ವಾಪಸ್ ಹೋಗಲೇಬೇಕಾದ್ರಿಂದ ಬೇಗ ಬೇಗ ವೀಡಿಯೋಗಳನ್ನ ಮಾಡಿದ್ದೀವಿ. ನೋಡಿ ಜಂಗುಳಿ ಯಾವಾಗಲೂ ತುಂಬಿ ತುಳುಕ್ತಾ ಇದ್ದೆ. ಧರ್ಮಸ್ಥಳ ಹಬ್ಬದ ದಿನ ಫ್ರೀಯಾಗಿತ್ತು, ನಮಗೂ ಹೋಗಿ ಬರಲಿಕ್ಕೂ ಅನುಕೂಲ ಆಯಿತು. ನೋಡಿ ಮತ್ತು ಇದು ಹೊಸ ಬಿಲ್ಡಿಂಗನ್ನು ಮಾಡಿದ್ದಾರೆ. ಇದಾದಮೇಲೆ ನಾವು ಒಂದು ಸರಿನೂ ಹೋಗಿರಲಿಲ್ಲ. ಅಂದರೆ ನಾವು ವರ್ಷಕ್ಕೊಂದು ಸರಿನಾದರೂ ದೇವಸ್ಥಾನಕ್ಕೆ ಹೋಗೇ ಬರ್ತೀವಿ. ಬಟ್ ನಾವು ಈ ಬಿಲ್ಡಿಂಗಿಗೆ ಇದೇ ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಚೆನ್ನಾಗಿ ಮಾಡಿದ್ರು ಬಿಲ್ಡಿಂಗ್. ಜನ ಇಲ್ಲ ಅಂದ್ರೂ ಡೈರೆಕ್ಟಾಗಿ ಬಿಡಲ್ಲ. ನಂತರ ಊಟವನ್ನು ಮುಗಿಸಿದ್ವಿ. ಧರ್ಮಸ್ಥಳದ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಪಾರ್ಕಿಗೆ ನಾವು ಹೋಗೋಣ ಅಂತ ಹೋದ್ವಿ. ಮಕ್ಕಳಿದ್ರಲ್ವಾ, ಅಲ್ಲಿ ಸ್ವಲ್ಪ ನೋಡುವಂತಹ ಮತ್ತು ತಿಳ್ಕೊಳ್ಳುವಂತಹ ವಿಷಯಗಳಿದ್ದು, ನೋಡುವಂತಹ ಕೆಲವು ದೃಶ್ಯಗಳಿದ್ದ ಹಾಗಾಗಿ ಸ್ವಲ್ಪ ಸಮಾಧಾನ ಅನಿಸುತ್ತೆ ಫ್ರೀಯಾಗಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ. ಆ ಥರದ್ದು ಮಕ್ಕಳಿದ್ದಾಗ ಆ ಥರದ್ದನ್ನೆಲ್ಲ ನಿಧಾನವಾಗಿ ನೋಡ್ಕೊಂಡು ಬರಬೇಕು. ಬಟ್ ಏನು ಮಾಡೋದು, ನಮಗೆ ಫ್ರೀ ಇರಲಿಲ್ಲ. ಆದರೂ ಸ್ವಲ್ಪ ಫಾಸ್ಟಾಗೆ ಇವುಗಳನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮಳೆ ಆಗ್ತಾನೆ ಸಖತ್ತು ಜೋರಾಗಿ ಬಂದಿತ್ತು. ಮತ್ತು ನಾವು ಬರೋ ಅಷ್ಟರಲ್ಲಿ ಸ್ಟಾಪ್ ಆಗಿತ್ತು. ನೋಡಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ನೋಡಿ ಇಲ್ಲಿ ಜಾಸ್ತಿ ಫಿಶಸ್ ಇದೆ ಅಂದರೆ, ಬಟ್ ನಿಮಗೆ ಸರಿಯಾಗಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಜಾಸ್ತಿ ಚೆನ್ನಾಗಿ ಕಾಣ್ತಿದೆ. ಎಷ್ಟೊಂದು ಫಿಶ್ಗಳಿದೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ಬಿಡ್ತು ನೋಡಿ. ಇದು ಕಲರ್ ಆಗಿದೆ. ಇದಕ್ಕೆಲ್ಲ ಫ್ರೀಯಾಗಿರ್ಬೇಕು. ಫ್ರೀಯಾಗಿ ಒಂದು ದಿನ ಫುಲ್ ಇಲ್ಲೇ ಇದು ಮಾಡಬೇಕು, ಅಲ್ಲೇ ಸುತ್ತಾಡಬೇಕು. ನೋಡಿ ಇಲ್ಲಿ ಅಲ್ಲೇ ಇರುವಂತಹ ಅಕ್ವೇರಿಯಂಗಳಲ್ಲಿ ಇರುವ ಫಿಶ್ಗಳು, ಪಾರ್ಕ್ನಲ್ಲೇ ಅಕ್ವೇರಿಯಂಗಳಲ್ಲಿ ಇರೋಂತಹ ಫಿಶ್ಗಳು ಒಂದೊಂದು ಒಂದೊಂದು ಥರ ಇಲ್ಲ, ವಿಭಿನ್ನ ರೀತಿಯ ಮತ್ತು ಬೇರೆ ಬೇರೆ ದೇಶದ ಮೀನುಗಳಿವೆಲ್ಲ. ತುಂಬ ಕಲರ್ ಬಣ್ಣದ ಡಿಫ್ರೆಂಟ್ ವೆರೈಟಿ ಆಫ್ ಫಿಶ್ಗಳಿದ್ವು. ಎಷ್ಟು ನೀಟಾಗಿ ಕ್ಲೀನಾಗಿತ್ತು ಗೊತ್ತದ ಅಕ್ವೇರಿಯಮ್ಮು. ನೀವೆಲ್ಲ ಒಂದ್ಸರಿ ಹೋದರೆ ಅಲ್ಲಿ ವಿಸಿಟ್ ಮಾಡಿ. ಪುಟ್ಟ ಮಕ್ಕಳಿದ್ರೆ ಇವುಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಕಲ್ಲರು. ಅದರಿಂದ ಟಚ್ ಮಾಡಲಿಕ್ಕೆಲ್ಲ ಬಿಡಲ್ಲ, ಮತ್ತು ಫೋಟೋ ತೆಗಿಯೋಕ್ಕೆ ಸಹ ಬಿಡಲ್ಲ. ಹಾಗೆ ನೋಡ್ಬೋದು ನಾವು, ಮತ್ತು ವಿಡಿಯೋಗಳನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೇ ತರದ್ದು ಯಾವುದು ಸಹ ಇಲ್ಲಿ ಇಲ್ಲ. ನೀವಲ್ಲಿ ಹೋದರೆ 1 hour ಮೇಲೇ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಂಡು ಬಂದರೆ ಫುಲ್ ಒಂದು ದಿನನೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನೀವು ನನಗೆ ಎಂಕರೇಜ್ ಮಾಡ್ಕೊಳ್ಬೇಕು, ಸಪೋರ್ಟ್ ಮಾಡಿ.